ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟೇಟ್ಮೆಂಟ್ ಎಡಿಷನ್ ತಗೊಳ್ಳಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಕೌಂಟ್ ಓಪನ್ ಮಾಡಬಹುದು. ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ಕೂಡ ನಮ್ಮ ಮೂಲಕ ಸಿಗುತ್ತೆ. ಇಂಟ್ರೆಸ್ಟ್ ಇರೋರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು, ನಮ್ಮ ಟೀಮ್ ಇಂದ ನಿಮಗೆ ಹೆಲ್ಪ್ ಸಿಗುತ್ತೆ. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಾಗಿ ಅರ್ಧಕ್ಕೆ ಸ್ಟಾಪ್ ಆಗಿದ್ರೆ ಅಕೌಂಟ್ ಓಪನ್ ಪ್ರೋಸೆಸ್ ಇದೇ ನಂಬರ್ಗೆ ಕಾಲ್ ಮಾಡಿ ಅಕೌಂಟ್ ಪ್ರೋಸೆಸ್ ಕಂಪ್ಲೀಷನ್ ಗೆ ಕೂಡ ಹೆಲ್ಪ್ ಮಾಡ್ತೀವಿ. ಗೆಳೆಯರೇನು, ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು 193 ಪಾಯಿಂಟ್ಸ್ ಅಥವಾ 0.75% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಹಾಗೆ ನಿನ್ನೆ ತರನೇ ಇವತ್ತು ಕೂಡ ಒಂದಷ್ಟು ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ನಿನ್ನೆ 1% ಡೌನ್ ಆಗಿತ್ತು ನಿಫ್ಟಿ, ಇವತ್ತು 0.75% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಓಪನಿಂಗ್ ಫ್ಲಾಟ್ ಆಗಿತ್ತು, ಬಟ್ ಆ ನಂತರ ಪರ್ಫಾರ್ಮೆನ್ಸ್ ಕಂಟಿನ್ಯೂಸ್ ಡೌನ್ ಆಯ್ತು ನೋಡಬಹುದು. ಕೊನೆಯಲ್ಲಿ ಸ್ವಲ್ಪ ಬೌನ್ಸ್ ಬ್ಯಾಕ್ ಮಾಡ್ತು, ಬಟ್ ಅಷ್ಟೇನು ಸ್ಟ್ರಾಂಗ್ ಬೌನ್ಸ್ ಬ್ಯಾಕ್ ಅಲ್ಲ ಅದು. ಒಟ್ಟಿನಲ್ಲಿ ಅಗೇನ್ ಇವತ್ತು ಕೂಡ ಡೌನ್ ಅಲ್ಲೇ ಪರ್ಫಾರ್ಮೆನ್ಸ್ ಮಾಡಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು 604 ಪಾಯಿಂಟ್ಸ್ 0.72% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ಅಲ್ಲೂ ಕೂಡ ನಮಗೆ ನೋಡ್ಲಿಕ್ಕೆ ಕಾಣುತ್ತೆ ನೋಡಬಹುದು. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು, ಎರಡು ಹೆಡ್ಲೈನ್ ಇಂಡೆಕ್ಸಸ್ ಅಂತೂ ಡೌನ್ ಫಾಲ್ ಕಂಡು. ಬ್ರಾಡ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಿದರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ 1.02% ಡೌನ್ ಫಾಲ್ ಇದೆ. ನಿಫ್ಟಿ 100 ಅಲ್ಲಿ 0.79% ಡೌನ್ ಇದೆ. ಹಾಗೆ ನಿಫ್ಟಿ 200 0.79% ಡೌನ್ ಆಗಿದೆ. ನಿಫ್ಟಿ 500 0.9% ಡೌನ್ ಆಗಿದೆ. ಅಂದ್ರೆ 0.7 ಇಂದ 1% ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ, ಎಸ್ಪೆಷಲಿ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ. ಇನ್ನು ಮಿಡ್ ಕ್ಯಾಪ್ ಶೇರ್ಗಳ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ನಲ್ಲಿ ನೋಡಬಹುದು 0.69% ಡೌನ್ ಇದೆ. ಹಾಗೆ ಮಿಡ್ ಕ್ಯಾಪ್ 100 ಅಲ್ಲಿ 0.79% ಡೌನ್ ಇದೆ. ಮಿಡ್ ಕ್ಯಾಪ್ 150 0.88% ಡೌನ್ ಇದೆ. ಅಂದ್ರೆ ಇಲ್ಲೂ ಕೂಡ 0.7 ಇಂದ 0.9% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಇದೆ ಇವತ್ತು. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಡೌನ್ ಫಾಲ್. ಸ್ಮಾಲ್ ಕ್ಯಾಪ್ 50 ನೋಡಬಹುದು 1.98% ಡೌನ್ ಆಗಿದೆ. ಇನ್ನು ಸ್ಮಾಲ್ ಕ್ಯಾಪ್ 100 1.81% ಡೌನ್ ಆಗಿದೆ. ಸ್ಮಾಲ್ ಕ್ಯಾಪ್ 250 1.7% ಡೌನ್ ಆಗಿದೆ. ಅಂದ್ರೆ ನಿಯರ್ಲಿ 2% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸ್ಮಾಲ್ ಕ್ಯಾಪ್ ಅಲ್ಲಿ. ಒಟ್ಟಿನಲ್ಲಿ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಬಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು ಜಾಸ್ತಿನೇ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲೂ ಕೂಡ 1.74% ಡೌನ್ ಫಾಲ್ ಇದೆ. ಒಟ್ಟಿನಲ್ಲಿ ನಿನ್ನೆ ತರನೇ ಇವತ್ತು ಕೂಡ ಬ್ಲಡ್ ಬಾತ್ ಕಂಟಿನ್ಯೂ ಆಯ್ತು. ಎಲ್ಲೂ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ, ಎಲ್ಲವೂ ರೆಡ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಅದು ಸ್ಮಾಲ್ ಕ್ಯಾಪ್ ಆಗ್ಬಹುದು, ಮಿಡ್ ಕ್ಯಾಪ್ ಆಗ್ಬಹುದು, ಲಾರ್ಜ್ ಕ್ಯಾಪ್ ಆಗ್ಬಹುದು. ಬಟ್ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಬಂದಿದೆ. ಹಾಗೆ ಇನ್ ಕೇಸ್ ನೀವೇನಾದ್ರೂ ಹೆಚ್ಚು ಪ್ರಮಾಣದಲ್ಲಿ ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬಹುಶಃ ನಿಮ್ಮ ಪೋರ್ಟ್ಫೋಲಿಯೋ ಇವತ್ತು ಸ್ವಲ್ಪ ಜಾಸ್ತಿನೇ ಡೌನ್ ಆಗಿರುವಂತ ಪ್ರಾಬಬಿಲಿಟಿ ಇದೆ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ಆಟೋದಲ್ಲಿ ನೋಡಬಹುದು 1.15% ಡೌನ್ ಫಾಲ್ ಇದೆ. ನಿಫ್ಟಿ ಬ್ಯಾಂಕ್ ಅಲ್ಲಿ 0.73% ಡೌನ್ ಆಗಿದೆ. ಹಾಗೆ ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ 1.05% ಡೌನ್ ಆಗಿದೆ. FMCG 1.08% ಡೌನ್ ಇದೆ. ನಿಫ್ಟಿ ಐಟಿ ನಲ್ಲಿ ಇವತ್ತು ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಜಸ್ಟ್ 0.2% ಇರಬಹುದು, ಆದ್ರೂ ಇಂಪಾರ್ಟೆಂಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಓವರ್ ಆಲ್ ಸೆಂಟಿಮೆಂಟ್ ಅಷ್ಟೇನು ಪಾಸಿಟಿವ್ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ 0.28% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನಿನ್ನೆ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಇತ್ತು, ಬಹುಶಃ ಆ ಡೌನ್ ಫಾಲ್ ಅನ್ನ ಬಳಸ್ಕೊಂಡು ಒಂದಷ್ಟು ಬೈಯಿಂಗ್ ಕೂಡ ಇವತ್ತು ಕಂಡು ಬಂದಿದೆ ಅಂತಾನೆ ಹೇಳ್ಬೋದು. ಮೀಡಿಯಾದಲ್ಲಿ 0.84% ಡೌನ್ ಇದೆ. ಮೆಟಲ್ ಅಲ್ಲಿ 0.3% ಡೌನ್ ಇದೆ. ಫಾರ್ಮಾ 0.88% ಡೌನ್ ಇದೆ. PSU ಬ್ಯಾಂಕ್ ಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. PSU ಬ್ಯಾಂಕ್ ಗಳಲ್ಲಿ ಸ್ಟ್ರೆಂತ್ ಇತ್ತು ಒಂದಷ್ಟು ನಿನ್ನೆ, ಆದ್ರೂ ಅಲ್ಲೂ ಕೂಡ ಒಂದು ಸ್ವಲ್ಪ ಡೌನ್ ಫಾಲ್ ಇತ್ತು. ಇವತ್ತು ಒಂದಷ್ಟು ಗ್ರೀನ್ ಪರ್ಫಾರ್ಮೆನ್ಸ್ ಬಂದಿದೆ. 0.18% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಇನ್ನು ರಿಯಾಲಿಟಿ ಸೆಕ್ಟರ್ ಸ್ವಲ್ಪ ಜಾಸ್ತಿನೇ ಇಂಪ್ಯಾಕ್ಟ್ ಆಗಿದೆ. 2.26% ಡೌನ್ ಆಗಿದೆ. ಪ್ರೈವೇಟ್ ಬ್ಯಾಂಕ್ಸ್ 0.95% ಡೌನ್ ಆಗಿದೆ. ಹೆಲ್ತ್ ಕೇರ್ 0.92% ಡೌನ್ ಇದೆ. ಹಾಗೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ 1.14% ಡೌನ್ ಇದೆ. ಆಯಿಲ್ ಅಂಡ್ ಗ್ಯಾಸ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ 0.4%. ಒಟ್ಟಿನಲ್ಲಿ ಜಸ್ಟ್ 3 ಸೆಕ್ಟರ್ಸ್ ಮಾತ್ರ ಇವತ್ತು ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದೇವೆ. ಆಯಿಲ್ ಅಂಡ್ ಗ್ಯಾಸ್, PSU ಬ್ಯಾಂಕ್ಸ್ ಹಾಗೂ ನಿಫ್ಟಿ ಐಟಿ, ಈ 3 ಇಂಡೈಸಸ್ ಗಳನ್ನ ಹೊರತುಪಡಿಸಿದ್ರೆ ಇನ್ನೆಲ್ಲ ಕಡೆ ಡೌನ್ ಫಾಲ್ ಇದೆ. ಅದರಲ್ಲೂ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಅಂದ್ರೆ ಅದು ರಿಯಾಲಿಟಿ ಸೆಕ್ಟರ್, ಹಾಗೆ ಕನ್ಸ್ಯೂಮರ್ ಡ್ಯೂರಬಲ್ಸ್, FMCG ಹಾಗೂ ಫೈನಾನ್ಷಿಯಲ್ ಸರ್ವಿಸಸ್. ಇವನ್ ಆಟೋದಲ್ಲೂ ಕೂಡ ಮೋರ್ ದನ್ 1% ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು. ಒಟ್ಟಿನಲ್ಲಿ ಮತ್ತೊಮ್ಮೆ ಬ್ಲಡ್ ಬಾತ್ ಮುಂದುವರೆದಿದೆ ಮಾರ್ಕೆಟ್ ಅಲ್ಲಿ. ಏನೋ ನಮ್ಮ ಮಾರ್ಕೆಟ್ ಅಲ್ಲಂತೂ ಬ್ಲಡ್ ಬಾತ್ ಇದೆ. ಗ್ಲೋಬಲ್ ಮಾರ್ಕೆಟ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಿದ್ರೆ ಆಸ್ ಆಫ್ ನಾವು ನೋಡಬಹುದು ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ. ಹಾಗೆ ಅಲ್ಲಲ್ಲೇ ಕೆಲವು ಸ್ವಲ್ಪ ಡೌನ್ ಇದಾವೆ, ಬಟ್ ಜಾಸ್ತಿ ಪ್ರಮಾಣದಲ್ಲಿ ಏನಲ್ಲ. ಪಾಸಿಟಿವ್ ಜಾಸ್ತಿ ಇದೆ ಇವತ್ತು. ಅಂದ್ರೆ ಮೆಜಾರಿಟಿ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲೇ ಇದೆ. ಇವನ್ ಏಷಿಯನ್ ಮಾರ್ಕೆಟ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ನೋಡಬಹುದು. ಎಲ್ಲೂ ಏನಂತ ನೆಗೆಟಿವ್ ಪರ್ಫಾರ್ಮೆನ್ಸ್ ಇಲ್ಲ.
ಬಟ್ ಸಮಸ್ಯೆ ಆಗಿರೋದು ನಮ್ಮ ಮಾರ್ಕೆಟ್ಗೆ. ಎಲ್ಲೋ ಏನಂತ ನೆಗೆಟಿವ್ ಪರ್ಫಾರ್ಮೆನ್ಸ್ ಇಲ್ಲ. ಗ್ಲೋಬಲ್ ಕ್ಯೂಸ್ ಚೆನ್ನಾಗೇ ಇದೆ ಇವತ್ತು, ಬಟ್ ಸ್ಟಿಲ್ ನಮ್ಮ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಅದಕ್ಕೇನಾದ್ರೂ ಸ್ಪೆಷಲ್ ಕಾರಣಗಳಿದೆಯಾ? ಖಂಡಿತ ಒಂದಷ್ಟು ಕಾರಣಗಳು ಪ್ರತಿದಿನ ಇದ್ದೇ ಇದೆ. ಅದೇ ಕಾರಣಗಳು, ಇನ್ನು ಹೊಸ ಕಾರಣಗಳೇನು ಬಂದಿಲ್ಲ, ಅದೇ ಹಳೆಯ ಕಾರಣಗಳೇನ. ಮೊದಲಿಗೆ ಸ್ವಲ್ಪ ಕನ್ಸರ್ನ್ ಇದ್ದೇ ಇದೆ ಮಾರ್ಕೆಟ್ಗೆ. ಇವತ್ತು ಒಂದು ಬ್ರೇಕಿಂಗ್ ಸುದ್ದಿ ಬರೋದಿದೆ. US ಸುಪ್ರೀಂ ಕೋರ್ಟ್ ಟ್ಯಾರಿಫ್ ಬಗ್ಗೆ ಏನ್ ಹೇಳುತ್ತೆ ಅನ್ನೋದು. ಟ್ಯಾರಿಫ್ ಇರುತ್ತಾ ಇರಲ್ವಾ, ಹಾಗೆ ಇರೋದಾದ್ರೆ ರೀಪೇಮೆಂಟ್ ಮಾಡ್ಬೇಕಾಗ್ಬೋದಾ, ಈ ರೀತಿ ಸಾಕಷ್ಟು ಪ್ರಶ್ನೆಗಳಿದೆ. ಗೊತ್ತಿಲ್ಲ ಏನ್ ಹೇಳುತ್ತೆ ಅಮೆರಿಕದ ಸುಪ್ರೀಂ ಕೋರ್ಟ್ ಅಂತ. ಇವತ್ತು ಇದ್ರ ಬಗ್ಗೆ ಒಂದಷ್ಟು ಸುದ್ದಿಗಳು ಬರುವಂತ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಯೂಶುವಲಿ ಮಾರ್ಕೆಟ್ ಕಾಶಿಯಸ್ ಆಗಿ ಮೂವ್ ಆಗುತ್ತೆ. ಬಟ್ ಇವತ್ತೇನು ಕಾಶಿಯಸ್ ಆಗಿ ಮೂವ್ ಆಗ್ಲಿಲ್ಲ, ಡೌನ್ ಫಾಲೇ ಬಂತು. ಮಾರ್ಕೆಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಗೊತ್ತಿಲ್ಲ, ನೋಡೋಣ ಓವರ್ ನೈಟ್ ಯಾವ ಸುದ್ದಿ ಬರುತ್ತೆ ಅಂತ, ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಮಾರ್ಕೆಟ್ ನ ಮೇಲೆ ಮುಂದಿನ ವಾರದಲ್ಲಿ ಅಂತ. ಈ ಒಂದು ಸುದ್ದಿಯನ್ನ ನಾವು ಇವತ್ತು ಫೋಕಸ್ ಮಾಡಬೇಕಾಗತ್ತೆ, ಏನ್ ಅಪ್ಡೇಟ್ ಬರುತ್ತೆ ಅಲ್ಲಿಂದ ಅಂತ. ಏನು ಹೊಸ ಟ್ಯಾರಿಫ್ ಕನ್ಸರ್ನ್ ಅಂತೂ ಇದ್ದೇ ಇದೆ. ಮುಂದಿನ ವಾರದಲ್ಲಿ ಹೊಸ ಬಿಲ್ ಕಾಂಗ್ರೆಸ್ಗೆ ಹೋಗಬಹುದು ವೋಟಿಂಗ್ಗೆ. ಅದರಲ್ಲಿ ರಷ್ಯಾದ ಜೊತೆ ವ್ಯಾಪಾರ ವಹಿವಾಟನ್ನ ಮಾಡ್ತಿರುವಂತಹ ದೇಶಗಳ ಮೇಲೆ 500% ವರೆಗೂ ಟ್ಯಾರಿಫ್ ಹಾಕುವಂತದ್ದು, ಆ ಒಂದು ಕನ್ಸರ್ನ್ ಕೂಡ ಇದ್ದೇ ಇದೆ. ಹಾಗಾಗಿ ಮಾರ್ಕೆಟ್ಸ್ ಅಂತೂ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತಾ ಇದೆ. ನಿನ್ನೆ ಇವತ್ತು ಸ್ವಲ್ಪ ಜಾಸ್ತಿ ನೆಗೆಟಿವ್ ಆಗಿದೆ. ನೋಡೋಣ, ಯಾವ್ದು ಏನ್ ಪರ್ಮನೆಂಟ್ ಆಗಿ ಇರೋದಿಲ್ಲ, ಎಲ್ಲದಕ್ಕೂ ಒಂದು ಅಂತ್ಯ ಇರುತ್ತೆ. ಬಟ್ ಆದಷ್ಟು ಬೇಗ ಆ ಅಂತ್ಯ ಬಂದ್ರೆ ಒಳ್ಳೇದು ಮಾರ್ಕೆಟ್ಗೆ. ಯಾಕಂದ್ರೆ ದಿನ ಲಾಸ್ ಆಗೋದನ್ನ ನೋಡಕ್ಕೆ ಯಾರಿಗೂ ಏನು ಇಷ್ಟ ಆಗಲ್ಲ. ಬಟ್ ಆ ದಿನ ಬರಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ? ನಮ್ ಕೈಲಂತೂ ಇಲ್ವೇ. ನಮ್ ಕೈಲಿ ಏನಾದ್ರೂ ಇದ್ದಿದ್ರೆ ಬೇಗ ಬರೋ ತರ ಮಾಡಬಹುದಿತ್ತು. ಸೊ ನಮ್ ಕೈಲಿರೋದು ಕ್ವಾಲಿಟಿ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿ ತಾಳ್ಮೆಯಿಂದ ಕಾಯೋದಷ್ಟೇ. ಸದ್ಯದ ಮಟ್ಟಿಗೆ ಅದೇ ದಾರಿ ಇರೋದು. ಅದನ್ನ ಹೊರತುಪಡಿಸಿದ್ರೆ ಎರಡನೇ ದಾರಿ ಇಲ್ಲ ಅಂದ್ರೆ ಎರಡನೇ ದಾರಿ ಒಂದಿದೆ, ಮಾರ್ಬಿಟ್ಟು ಬ್ಯಾಂಕ್ ಎಫ್ ಡಿಲಿ ಇಟ್ಬಿಡೋದು. ನಾವಂತೂ ಪ್ರಿಫರ್ ಮಾಡೋದಿಲ್ಲ. ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಪವರ್ ಮೆಕ್ ಪ್ರಾಜೆಕ್ಟ್ಸ್ ಇವತ್ತು ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿಗೆ ವೆಸ್ಟ್ ಬೆಂಗಾಲ್ ಇಂದ 3126 ಕೋಟಿ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಆರ್ಡರ್ ಸಿಕ್ಕಿರೋ ಬಗ್ಗೆ ಒಂದು ಅಪ್ಡೇಟ್ ಬಂತು. ಆ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಅಲ್ಲಿ ಏನಾದ್ರು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಲಿಲ್ಲ. ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಟ್ ಲೆಸ್ ದನ್ 1% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಪವರ್ ಮೆಕ್ ಪ್ರಾಜೆಕ್ಟ್ಸ್ ಇವತ್ತು. ಇನ್ನು BHEL ಕೂಡ ಫೋಕಸ್ ಅಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಒಂದು ಸುದ್ದಿಯನ್ನ ಕವರ್ ಮಾಡಿ ತಿಳಿಸಿಕೊಟ್ಟಿದೆ. 5400 ಕೋಟಿ ಪ್ರಾಜೆಕ್ಟ್ ಬಗ್ಗೆ, ಜಾಯಿಂಟ್ ವೆಂಚರ್ ಪ್ರಾಜೆಕ್ಟ್ ಇದು. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಜೊತೆಗೆ ನಿನ್ನೆ ಮೋರ್ ದನ್ 8% ಡೌನ್ ಆಗಿತ್ತು ಸ್ಟಾಕ್. ಆ ಒಂದು ಸುದ್ದಿ ಕಾರಣಕ್ಕೂ ಕೂಡ ಫೋಕಸ್ ಅಲ್ಲಿತ್ತು. ಇವತ್ತು ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಸ್ಲೈಟ್ಲಿ ಅಂದ್ರೆ ಜಸ್ಟ್ 0.28% ಅಪ್ ಆಗಿದೆ ಅಷ್ಟೇ. ದೊಡ್ಡ ಪ್ರಮಾಣದ ರಿಕವರಿ ಏನು ಬಂದಿಲ್ಲ. ಏನೋ ಅಸ್ತ್ರ ಮೈಕ್ರೋವೇವ್ ಪ್ರಾಡಕ್ಟ್ ಕೂಡ ಫೋಕಸ್ ಅಲ್ಲಿತ್ತು. ಇದ್ರ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. 275 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿರೋ ಬಗ್ಗೆ ಸುದ್ದಿ ಬಂದಿತ್ತು. ಬಟ್ ಅದು ಏನು ಪಾಸಿಟಿವ್ ಇಂಪ್ಯಾಕ್ಟ್ ಮಾಡಲಿಲ್ಲ. ನೆಗೆಟಿವ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ BEL ಕೂಡ 596 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಸುದ್ದಿ ಬಂದಿತ್ತು. ಸ್ಟಾಕ್ ಅಲ್ಲಿ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಮೋರ್ ದನ್ 0.5% ಅಪ್ ಅಲ್ಲಿ BEL ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಒಳ್ಳೆ ಸುದ್ದಿ ಇತ್ತು. ಬಟ್ ಸ್ಟಾಕ್ ಅಲ್ಲಿ ದೊಡ್ಡ ಪ್ರಮಾಣದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ. ಇನ್ನು IEX ಅಲ್ಲಿ ಇವತ್ತು ಕೂಡ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ಅದಕ್ಕೆ ಒಂದು ಪ್ರಮುಖ ಕಾರಣ ಅಂದ್ರೆ ಒಂದು ಸುದ್ದಿ ಬಂತು. ಏನು ಮೊನ್ನೆ CERC ಗೆ APTEL ಒಂದಷ್ಟು ಪ್ರಶ್ನೆಗಳನ್ನ ಕೇಳಿತ್ತು. ಕೆಲವು ಅಧಿಕಾರಿಗಳಿಗೆ ಮಾತ್ರ ಲಾಭ ಮಾಡಕ್ಕೆ ಹಾಕಿದನ್ ಮಾಡ್ತಿದ್ರಿ ಅಂತ ಮಾರ್ಕೆಟ್ ಕಪ್ಲಿಂಗ್ ಬಗ್ಗೆ. ಈಗ ಒಂದು ಅಪ್ಡೇಟ್ ಬಂದಿದೆ. CERC ಒಂದಷ್ಟು ಸಮಯ ಕೇಳಿದೆ ಈ ಮಾರ್ಕೆಟ್ ಕಪ್ಲಿಂಗ್ ಬಗ್ಗೆ ಡಿಸಿಷನ್ ಹೇಳಲಿಕ್ಕೆ, ರೆಸ್ಪಾನ್ಸ್ ಮಾಡ್ಲಿಕ್ಕೆ. ಹಾಗಾಗಿ ಆ ಸಮಯವನ್ನು ಕೊಟ್ಟು ಹಿಯರಿಂಗ್ ಅನ್ನ ಡೆಫರ್ ಮಾಡಿದೆ, ಅಂದ್ರೆ ಮುಂದಕ್ಕೆ ಹಾಕಿದೆ. ಈ ಒಂದು ಸುದ್ದಿ ಬಂತು. ಈ ಸುದ್ದಿ ಸ್ಟಾಕ್ ಅಲ್ಲಿ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಕಾರಣ ಆಯ್ತು. ಮಾರ್ನಿಂಗ್ ಒಳ್ಳೆ ರಿಯಾಕ್ಷನ್ ಬಂದ್ರು ಕೂಡ ಎಂಡ್ ಆಫ್ ದ ಡೇ 7% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಒಟ್ಟಿನಲ್ಲಿ ಇದರ ಭವಿಷ್ಯ ಅಡಗಿರೋದು ಮಾರ್ಕೆಟ್ ಕಪ್ಲಿಂಗ್ ಆಗುತ್ತಾ ಆಗಲ್ವಾ ಅನ್ನೋದ್ರ ಮೇಲೆ. ಇನ್ ಕೇಸ್ ಮಾರ್ಕೆಟ್ ಕಪ್ಲಿಂಗ್ ಆಗಲ್ಲ ಅಂದ್ರೆ ಈ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಮಾರ್ಕೆಟ್ ಕಪ್ಲಿಂಗ್ ಆಯ್ತು ಅಂದ್ರೆ ಖಂಡಿತ ಸ್ಟಾಕ್ ಕ್ರಾಶ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಕ್ಲೋಸ್ಲಿ ವಾಚ್ ಮಾಡಬೇಕಾಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡಿರುವಂತವ್ರು. ಇನ್ನು RVNL ಕೂಡ ಫೋಕಸ್ ಅಲ್ಲಿತ್ತು. 201 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಸುದ್ದಿ ಬಂದಿತ್ತು. ಆದ್ರೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ. 2.5% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂತೆ ಇವತ್ತು. ಇನ್ನು ಕೀ ಸ್ಟೋನ್ ರಿಯಾಲ್ಟರ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ಪ್ರೀ ಸೇಲ್ಸ್ ಡೇಟಾ ರಿಲೀಸ್ ಮಾಡಿದೆ. ಡೌನ್ ಇದೆ, 3% ಪ್ರೀ ಸೇಲ್ಸ್ ಡೌನ್ ಇದೆ. ಹಾಗೆ ಕಲೆಕ್ಷನ್ಸ್ ಕೂಡ 3% ಡೌನ್ ಇದೆ. ಡೇಟಾ ಏನು ಅಷ್ಟೊಂದು ಚೆನ್ನಾಗಿಲ್ಲ. ಸ್ಟಾಕ್ ಅಲ್ಲೂ ಕೂಡ ಮೋರ್ ದನ್ 2% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಬ್ರಹ್ಮಪುತ್ರ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ಒಂದು ಬಿಸ್ನೆಸ್ ಅಪ್ಡೇಟ್ ಅನ್ನ ಕೊಡ್ತು. ಬಿಸ್ನೆಸ್ ಅಪ್ಡೇಟ್ ಅಲ್ಲ, ಆರ್ಡರ್ ಅಪ್ಡೇಟ್ ನೋಡಬಹುದು. 113 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಈ ಬಗ್ಗೆ ಸುದ್ದಿಯನ್ನ ಕೊಡ್ತು. ಈ ಕಾರಣದಿಂದ ಸುದ್ದಿಯಲ್ಲಿತ್ತು. ಹಾಗೆ ಇಂಡೋಟೆಕ್ ಟ್ರಾನ್ಸ್ಫಾರ್ಮರ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಇದ್ರ ಬಗ್ಗೆ ಅಪ್ಡೇಟ್ ಅನ್ನು ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಕೊಟ್ಟಿದೆ. ಜಾಯ್ನ್ ಆಗಿರೋರು ಈಗಾಗಲೇ ನೋಡಿರ್ತೀರಿ. ನಿಯರ್ಲಿ 65 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಇಂಡೋಟೆಕ್ ಟ್ರಾನ್ಸ್ಫಾರ್ಮರ್ ಕೂಡ ಫೋಕಸ್ ಅಲ್ಲಿತ್ತು. ನಂತರ ವಾರಿ ಎನರ್ಜೀಸ್ ಕೂಡ ಫೋಕಸ್ ಅಲ್ಲಿತ್ತು. ಕಂಪನಿಗೆ 105 ಮೆಗಾವ್ಯಾಟ್ ಸೋಲಾರ್ ಮಾಡ್ಯೂಲ್ಸ್ ಆರ್ಡರ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು ಇವತ್ತು. ಹಾಗೆ ಟೆಕ್ಸ್ಮಾಕೋ ರೈಲ್ ಕೂಡ ಫೋಕಸ್ ಅಲ್ಲಿತ್ತು. ಕಂಪನಿಗೆ ಮಲ್ಟಿಪಲ್ ಆರ್ಡರ್ ಸಿಕ್ಕಿದೆ. ನೋಡಬಹುದು 62 ಕೋಟಿ ಆರ್ಡರ್ ಇದು. ಹಾಗೆ ಇನ್ನೂ ಒಂದು ಆರ್ಡರ್ ಇದೆ ಟೆಕ್ಸ್ಮಾಕೋ ರೈಲ್ ನಿಯರ್ಲಿ 3 crores, ಅಂದ್ರೆ 65 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಟೆಕ್ಸ್ಮಾಕೋ ರೈಲ್ ಕೂಡ ಫೋಕಸ್ ಅಲ್ಲಿತ್ತು ಇವತ್ತು. ಸರಿಗಳೇರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ.
ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.